ಟು ಮೈ ಯೂಟ್ಯೂಬ್ ಚಾನಲ್ ಗೋಪಿಕಾ ಕಿಚನ್ ಪಾವಗಡ. ನಾನು ಇವತ್ತು ಕಡಲೆ ಬೀಜ ಹೆಸರು ಕಾಳು ಹಾಕಿ ವಡೆ ಮಾಡಿದ್ದೀನಿ, ತೋರಿಸ್ತೀನಿ ಬನ್ನಿ ಅದು ಹೇಗೆ ಮಾಡೋದು ಅಂತ. ನಾನು ಒಂದು 1/4 kg ಹೆಸರು ಕಾಳು ನೆನೆಸಿಟ್ಕೊಂಡಿದ್ದೀನಿ, 10 ಅವರ್ ನೆನೆಸಿದ್ದೀನಿ ಇದು. ಆಮೇಲೆ ಕೊತ್ತಂಬರಿ ಸೊಪ್ಪು, 2 ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ, ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕಡಲೆ ಬೀಜ ನಾನು ಹಸಿ ಕಡಲೆಕಾಯಿ ಸುರಿದು ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರ ತಗೊಂಡ್ಬಿಟ್ಟು ಫಸ್ಟ್ ನಾವು ವಡೆಗೆ ಹಾಕೊಳಕ್ಕೆ ಹೆಸರು ಕಾಳು ನೆಂದಿರೋದು ಸ್ವಲ್ಪ ಸೈಡಿಗೆ ತಗೋಬೇಕು. ಇವು ಕಾಳು ಹಂಗೆ ಹಾಕಿದ್ರೆ ವಡೆ ಚೆನ್ನಾಗಿರುತ್ತೆ. ಆಮೇಲೆ ಮಿಕ್ಕಿರೋವೆಲ್ಲ ಹೆಸರು ಕಾಳು ಮಿಕ್ಸಿ ಜಾರ್ಗೆ ಹಾಕ್ಕೊಬಿಡೋಣ. ಹೆಸರು ಕಾಳು ನಾನು ಜಾಸ್ತಿನೇ ನೆನೆಸಿದ್ದೀನಿ, ನೈಟ್ 10 ಗಂಟೆಗೆ ನೆನೆಸಿದ್ದೆ, ಬೆಳಗ್ಗೆ 9 ಗಂಟೆ ಒಳಗಡೆ ಮಾಡೋಣ ಅಂತ ಅದು ಹಾಕಿಲ್ಲ. ಮತ್ತೆ ಇವಾಗ 1 ಗಂಟೆಗೆ ಹಾಕ್ತಾ ಇದ್ದೀನಿ, ಅದಕ್ಕೆ ತುಂಬಾ ನೆಂದೋಯ್ದೆ. ಆದ್ರೂ ವಡೆ ಮಾತ್ರ ತುಂಬಾ ಟೇಸ್ಟ್ ಇದೆ. ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಹಾಕೋಬಿಟ್ಟು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ. ಇದು ಫುಲ್ಲು ನುಣ್ಣಗೆ ಆಗೋದು ಬೇಡ, ಸ್ವಲ್ಪ ದರಿ ಇರಬೇಕು ವಡೆಗೆ, ಅವಾಗ ವಡೆ ತುಂಬಾ ಟೇಸ್ಟ್ ಇರುತ್ತೆ. ಒಂದು ಬಾಣಲಿ ತಗೋಬಿಟ್ಟು ಮಿಕ್ಸಿಗೆ ಹಾಕಿರೋದೆಲ್ಲ ಅದಕ್ಕೆ ಹಾಕೋಬಿಡೋಣ. ಹಾಕೋಬಿಟ್ಟು ಸ್ವಲ್ಪ ನೋಡ್ದ ಹೆಂಗಿದೆ, ಸ್ವಲ್ಪ ದರಿ ಆಗಿದೆ, ಫುಲ್ಲು ನುಣ್ಣಗೆ ನಾನು ಹಾಕಿಲ್ಲ. ಆಮೇಲೆ ಅದರ ಜೊತೆಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ನಾವು ಎಷ್ಟು ತಗೊಂಡಿದ್ದೀವಿ ಅಷ್ಟು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಮುದ್ದೆ ಹಾಕೊಂಡ್ರೆ ಬೇಗ ಆಗುತ್ತೆ ಅಂತ. ಆಮೇಲೆ ಕಡಲೆ ಬೀಜ ಹಾಕಿ ಚೆನ್ನಾಗಿ ಮಿಕ್ಸಿಗೆ ಹಾಕೊಳ್ಳೋಣ. ಇದು ಮಾತ್ರ ತುಂಬಾ ನುಣ್ಣಗಾಗಬಾರ್ದು, ಒಡಕೆ ಇರ್ಬೇಕು ನೋಡು. ಕಡಲೆ ಬೀಜ ಒಂದೊಂದು 2 ಒಪ್ಸಿಲಿದೆ ಅಷ್ಟೇ, ಫುಲ್ ಆಗಿಲ್ಲ. ಆ ಥರ ಇದ್ರೆ ವಡೆ ಚೆನ್ನಾಗಿರುತ್ತೆ. ನಾವು ವಡೆ ತಿನ್ನೋವಾಗ ಕಡಲೆ ಬೀಜ ಅಲ್ಲಿಗೆ ಸಿಗ್ಬೇಕು, ಆವಾಗ ತುಂಬಾ ಅಂದರೆ ತುಂಬಾ ಟೇಸ್ಟ್ ಇರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಜೊತೆ ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಆಮೇಲೆ ಸ್ವಲ್ಪ ಅದಕ್ಕೆ ಗರಂ ಮಸಾಲ, ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಹಾಕಿ ಎಲ್ಲ ನೀಟಾಗಿ ಒಂದ್ಸತಿ ಕೈಯಲ್ಲಿ ತಿರ್ಸ್ಕೊಬಿಡೋಣ, ಅವಾಗ ಚೆನ್ನಾಗಿರುತ್ತೆ ವಡೆ. ಆದರೆ ತುಂಬಾ ಟೇಸ್ಟ್ ಇರುತ್ತೆ. ಇವಾಗ ಬೇರೆ ಮಳೆ ಬರ್ತಾ ಇದೆಯಲ್ಲ, ಈ ಚಳಿಗಾದ್ರೆ ತುಂಬಾನೇ ಟೇಸ್ಟ್ ಇದೆ. ನಾವು ಅದಕ್ಕೆ ಸ್ವಲ್ಪ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಲ್ಲ, ಆ ಈರುಳ್ಳಿ ಸ್ವಲ್ಪ ಹಾಕ್ಕೊಬಿಡೋಣ. ಅದಕ್ಕೆ ಆಮೇಲೆ ಕೊತ್ತಂಬರಿ ಸೊಪ್ಪು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಅದಕ್ಕೆ ಹಾಕ್ಕೊಬಿಡೋಣ. ಆಮೇಲೆ ಹೆಸರು ಕಾಳು ತೆಗ್ದಿದ್ದೀವಲ್ಲ, ಒಂದು ಗಿಣ್ಣು ತುಂಬ ಹೆಸರು ಕಾಳು ಹಾಕ್ಕೊಬಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಅಕ್ಕಿ ಹಿಟ್ಟಾದರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಎಲ್ಲ ನೀಟಾಗಿ ಕೈಯಲ್ಲಿ 1-2 ನಿಮಿಷ ಮಸಾಲೆ ಎಲ್ಲ ಅಂಟೋ ಥರ ಕಲಿಸ್ಕೊಬಿಡೋಣ, ಆವಾಗ ವಡೆ ಚೆನ್ನಾಗಿರುತ್ತೆ. ಹಂಗೆ ಕಲಸಿ ಒಂದು ಸೈಡ್ ಇಕ್ಬೇಕು ಅಷ್ಟೇ. ತುಂಬಾ ಅಂದರೆ ತುಂಬ ಟೇಸ್ಟ್ ಇರುತ್ತೆ ಇದು ಮಾತ್ರ ವಡೆ. ಕಡಲೆಕಾಯಿ ಬೇಕಾದರೆ ನೀವು ಕಡಲೆ ಬೀಜ ನೆನೆಸ್ಬಿಟ್ಟು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಹಸಿ ಕಡಲೆಕಾಯಿನೇ ಇದಕ್ಕೆ ಹಾಕಿದ್ದೀನಿ, ಅಷ್ಟೇ ಚೆನ್ನಾಗಿರುತ್ತೆ. ಆಮೇಲೆ ಅದಕ್ಕೆ ಚಟ್ನಿಗೆ ಬೇಕಲ್ಲ, ನಾನು ಒಂದು 3 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. 3 ಮೆಣಸಿನ್ಕಾಯಿ ಜೊತೆಗೆ 1 ಈರುಳ್ಳಿ, ಆಮೇಲೆ 1 ಟೊಮೊಟೊ ತಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಬಿಟ್ಟು ರುಬ್ಕೊಳ್ಳೋಣ. ಈ ಚಟ್ನಿ ಆದರೆ ವಡೆಗೆ ತುಂಬಾ ಟೇಸ್ಟ್ ಇರುತ್ತೆ. ನೀವು ಯಾವತ್ತಾದ್ರೂ ಫಿಶ್ ಫ್ರೈ ಮಾಡಿದ್ರೆ ಈ ಚಟ್ನಿ ಮಾಡ್ಕೊಳ್ಳಿ, ಫಿಶ್ ಫ್ರೈಗೆ ಅಷ್ಟೇ ಚೆನ್ನಾಗಿರುತ್ತೆ. ಗ್ರೀನ್ ಚಟ್ನಿ ಥರ ನೋಡಿ, ಚೆನ್ನಾಗಿದೆ ಚಟ್ನಿ ಎಲ್ಲ. ಒಂದು ಗಿಣ್ಣೆಗೆ ತೆಗೆದ್ಬಿಟ್ಟು ಬಾಣಲೆ ಇಟ್ಕೊಬಿಡೋಣ. ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಬಿಡೋಣ. ಇಲ್ಲಿ ಆದ್ರೂ ನಾವಿರೋ ಜಾಗದಲ್ಲಿ ತುಂಬಾ ಮಳೆ ಬರ್ತಾ ಇದೆ ನೋಡಿ, ಎಣ್ಣೆ ಹಾಕ್ತಾ ಇದ್ದೀನಿ. ಆ ಮಳೆ ಸೌಂಡಿಗೆ ಡಬ್ಬಿಂಗ್ ಏನಾಗೂ ಸ್ವಲ್ಪ ಬೇಗ ಹಾಕ್ತಾನೆ ಇಲ್ಲ. ಆಯಿಲ್ ಎಲ್ಲ ಚೆನ್ನಾಗಿ ಬಿಸಿ ಆದ್ಮೇಲೆ ನಾವು ವಡೆ ನಮ್ಮ ಬೆಲ್ಲಲ್ಲಿ ಎಷ್ಟು ಬೇಕೋ ಅಷ್ಟು ಕಟ್ಕೋಬೋದು. ನೀವು ಇನ್ನೂ ಅಗಲನೂ ಮಾಡ್ಕೋಬೋದು, ವಡೆ ಚೆನ್ನಾಗಿರುತ್ತೆ. ನಾನು ಒಂದೇ ಕೈಯಲ್ಲಿ ಮಾಡ್ತೀನಲ್ಲ, ಅದಕ್ಕೆ ನಾನು 4 ಬೆಲ್ಲ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲ ಮಾತ್ರ ಮಾಡಿ ಒಂದೊಂದೇ ಹಾಕ್ಕೊಬಿಡೋಣ, ಅವಾಗ ಚೆನ್ನಾಗಿರುತ್ತೆ. ಈ ವಡೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಹಸಿ ಕಡಲೆ ಬೀಜ ಆದರೆ ಇನ್ನ ಚೆನ್ನಾಗಿರುತ್ತೆ.
ಇವಾಗ ಹಸಿ ಕಡ್ಲೆಕಾಯಿ ಸಿಗಲ್ಲ, ನಮ್ಗೆ ಪಾವಗಡ ಬಸ್ ಸ್ಟಾಪ್ ಅಲ್ಲಿ ಮಾರ್ತಾ ಇರ್ತಾರೆ. ಬಸ್ ಸ್ಟಾಪ್ ಅಲ್ಲಿ ಹೋದ್ರೆ ಯಾವಾಗ ಹೋದ್ರು ಹಸಿ ಕಡ್ಲೆಕಾಯಿ ಕಂಪಲ್ಸರಿ ಸಿಗುತ್ತೆ. ಅದಕ್ಕೋಸ್ಕರ ಮೊನ್ನೆ ಅಲ್ಲಿ ತಂದಿದ್ದೀವಿ ನಾವು. ಆ ಕಡಲೆ ಬೀಜ ಇದ್ದಿದ್ದಕ್ಕೆ ನಾನು ಈ ವಡೆ ಮಾಡ್ತಾ ಇದ್ದೀನಿ ನೋಡಿ. ಒಂದು ಸೈಡ್ ಆದ್ಮೇಲೆ ಇನ್ನೊಂದು ಸೈಡ್ ಎಲ್ಲ ನೀಟಾಗಿ ತಿರುಗಿಸಿ ಹಾಕೊಳ್ಳೋಣ. ಆವಾಗ ಎರಡು ಸೈಡು ಬೇಯುತ್ತೆ. ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಒಂದು ಲೈಕ್ ಮಾಡಿ. ನಾನು ಮಾಡೋ ಅಡುಗೆ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನೋಡ್ಬೋದು. ನೋಡ್ದ ಮಸಾಲ ವಡೆ ಒಂದು ಸೈಡ್ ಬೆಂದಮೇಲೆ ಇನ್ನೊಂದು ಸೈಡ್ ಎಲ್ಲ ನೀಟಾಗಿ ಬೇಯುತ್ತೆ. ಒಂದು 2 ನಿಮಿಷ ಲೇಟ್ ಆಗ್ಬೋದು ಅಷ್ಟೇ. ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ ಇದು ಮಾತ್ರ. ನೀವು ಒಂದ್ಸತಿ ಮಾಡಿ ಟ್ರೈ ಮಾಡಿ ನೋಡ್ರಿ ಹೆಂಗಿದೆ ಅಂತ ನನಗೆ ಕಮೆಂಟ್ ಮಾಡಿರಿ. ನಾನೇ ವಡೆ ಮಾತ್ರ ಎಲ್ಲ ವಡೆ ಥರ ನಾನು ಒಂದು 15 ರಕ ಮಾಡ್ತೀನಿ. ಆದರೆ ಎಲ್ಲದರಾದ್ರೂ ನನಗೆ ತುಂಬ ಇಷ್ಟವಾದ ವಡೆ ಅಂದರೆ ಹೆಸರು ಕಾಳು ಕಡಲೆ ಬೀಜ ವಡೆ. ನಾವು ನವಂಬರ್ ಡಿಸೆಂಬರ್ ಬಂದರೆ ನಮ್ಮ ಕಡೆ ಹಸಿ ಕಡಲೆಕಾಯಿ ತುಂಬಾನೇ ಸಿಗುತ್ತೆ. ಅಕ್ಟೋಬರ್ ಮೇಲೆ ಅವಾಗ ತುಂಬ ಮಾಡ್ತಾ ಇದ್ವಿ. ಇವಾಗ ಕಡಲೆಕಾಯಿ ಇಲ್ವಲ್ಲ, ಜಾಸ್ತಿ ಕಮ್ಮಿ ಆಗ್ಬಿಟ್ಟಿದೆ ಹಾಕೋದು. ಒಣಗಿರೋ ಕಡಲೆಕಾಯಿ ನೆನೆಸಿ ಮಾಡಿದ್ರೆ ಈ ಟೇಸ್ಟ್ ಬರಲ್ಲ, ಹಸಿದಾದ್ರೇನೆ ತುಂಬ ಅಂದರೆ ತುಂಬಾನೇ ಟೇಸ್ಟ್ ಇರುತ್ತೆ ನೋಡು. ಒಂದೊಂದು ಆದ್ಮೇಲೆ ಇನ್ನೊಂದು ಸೈಡ್ಗೆಲ್ಲ ನೀಟಾಗಿ ತಿರುಗಿಸಿ ಹಾಕೋಬಿಡೋಣ ಅಷ್ಟೇ. ಅಷ್ಟಾದ್ರೆ ವಡೆ ಆಗಿದೆ ಅಂತ ಲೆಕ್ಕ. ನಾವು ಈ ವಡೆ ತಿನ್ನೋವಾಗ ಕಡಲೆ ಬೀಜ ಏನಾದರೂ ಅಲ್ಲಕ್ಕೆಲ್ಲಗೆ ಸಿಕ್ಕಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ ಅಂತ. ಎಲ್ಲ ವಡೆ ಅದೇ ಥರನೇ ನೀಟಾಗಿ ಸುಟ್ಕೊಬಿಡೋಣ. ಇದ್ರ ಜೊತೆಗೆ ನಾನು ಮಾಡಿದ್ದೆಲ್ಲ ಗ್ರೀನ್ ಚಟ್ನಿನೂ ತುಂಬ ಅಂದರೆ ತುಂಬಾನೇ ಚೆನ್ನಾಗಿರುತ್ತೆ. ಆ ಚಟ್ನಿ ಎಲ್ಲ ವಡೆಗೆ, ಆಮೇಲೆ ಮೀನ್ ಫ್ರೈಗೆ, ಆಮೇಲೆ ಚಿಕನ್ ಕಬಾಬ್ಗೂ ಆ ಚಟ್ನಿ ಚೆನ್ನಾಗಿರುತ್ತೆ. ನಾನು ಅದಕ್ಕೆಲ್ಲ ಅದೇ ಮಾಡೋದು ಚಟ್ನಿ. ನೋಡ್ದ ವಡೆ ಎಲ್ಲ ರೆಡಿ ಆಯ್ತಲ್ಲ. ರೆಡಿ ಆದಮೇಲೆ ಒಂದು ಟೇಸ್ಟ್ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿದೆ. ಕಡಲೆ ಬೀಜ ಎಲ್ಲ ಒಳಗಡೆ ಇದೆಯಲ್ಲ, ತಿನ್ನೋವಾಗ ಮಾತ್ರ ಕಡಲೆ ಬೀಜ ಏನಾದರೂ ಕೈಗೆ ಕೆಳಗಡೆ ಸಿಕ್ಕಿದ್ರೆ ತುಂಬಾನೇ ಟೇಸ್ಟ್ ಇರುತ್ತೆ. ನೀವು ಒಂದ್ಸತಿ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೀವು ಒಂದ್ಸತಿ ಏನಾದರೂ ಈ ವಡೆ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ಬಜ್ಜಿಗಾದರೂ ತುಂಬ ಅಂದರೆ ತುಂಬಾನೇ ಟೇಸ್ಟ್ ಇರುತ್ತೆ ನೋಡಿ. ಕಡಲೆ ಬೀಜ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಕಡಲೆ ಬೀಜ ಒಡಕೆ ಇರಬೇಕು. ಬಾಯ್.